ನಮಸ್ಕಾರ, ಚಿಟ್ಟೆ ಹೆಜ್ಜೆಗೆ ಸ್ವಾಗತ. ಜೀ ಪವರ್ನಲ್ಲಿ ಪ್ರಸಾರವಾಗುತ್ತಿರುವ ಹಳ್ಳಿ ಪವರ್ ಸೀಸನ್ 1 ಕಾರ್ಯಕ್ರಮ ಈಗ ಮುಕ್ತಾಯ ಹಂತಕ್ಕೆ ಬಂದಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಕೂಡ ಟಿವಿಯಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಒಟ್ಟು 19 ಸ್ಪರ್ಧಿಗಳು ಭಾಗಿಯಾಗಿದ್ದರು. ಅದರಲ್ಲಿ 7 ಜನ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ನೀಡಿದ್ದವರು. ಈಗ ಫಿನಾಲೆ ವಾರದಲ್ಲಿ 5 ಸ್ಪರ್ಧಿಗಳು ಮಾತ್ರ ಉಳಿದಿದ್ದಾರೆ. ಅದರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿ. ಹೌದು, ಫರೀನ್ ಹಾಗೂ ಗಾನ್ವಿ ಇವರಿಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿ. ಇವರಿಬ್ಬರು ಮೊದಲ ವೈಲ್ಡ್ ಕಾರ್ಡ್ ಸ್ಪರ್ಧಿ. ಇನ್ನು ಉಳಿದ ಡೇ 1 ಸ್ಪರ್ಧಿಗಳು ಸೋನಿಯಾ, ರಶ್ಮಿ ಹಾಗೂ ಮೋನಿಶಾ ಹಾಗೂ ಸೋನಿಯಾ ರವರು ಟಾಸ್ಕ್ ನಲ್ಲಿ ಇಂಜುರಿ ಆಗಿ ಕೆಲಕಾಲ ಟಾಸ್ಕ್ ನಿಂದ ದೂರ ಉಳಿದಿದ್ದರು. ಆದರೆ ಎಲ್ಲಾ ಸ್ಪರ್ಧಿಗಳಿಗೆ ಟಫ್ ಫೈಟ್ ಕೊಟ್ಟಿದ್ದು ಮಾತ್ರ ಘಾಟಿ ಗಾನವಿ ಹಾಗೂ ರಗಡ್ ರಶ್ಮಿ. ಘಾಟಿ ಗಾನವಿರವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆದ ಕಾರಣ ರಗಡ್ ರಶ್ಮಿರವರು ಜಾಸ್ತಿ ಟಾಸ್ಕ್ ನಲ್ಲಿ ಗೆದ್ದಿದ್ದಾರೆ. ರಗಡ್ ರಶ್ಮಿರವರು ಜಾಸ್ತಿ ಟಾಸ್ಕ್ ನಲ್ಲಿ ಭಾಗಿಯಾಗಿ ಗೆದ್ದ ಆಧಾರದ ಮೇಲೆ ಹಾಗೂ ತೇಜು ಹಾಗೂ ರಶ್ಮಿರವರು ಬೆಸ್ಟ್ ಫ್ರೆಂಡ್ಸ್ ಆಗಿರುವ ಕಾರಣದಿಂದ ತೇಜು ಫ್ಯಾನ್ಸ್ ಗಳ ವೋಟ್ ಕೂಡ ರಗಡ್ ರಶ್ಮಿರವರಿಗೆ ಸೇರಲಿದೆ. ಸೊ ಟಾಸ್ಕ್ ಹಾಗೂ ವೋಟಿಂಗ್ ನ ಅಂದಾಜಿಸಿ ರಗಡ್ ರಶ್ಮಿರವರು ವಿನ್ನರ್ ಆಗುವ ಸಾಧ್ಯತೆ ಜಾಸ್ತಿನೇ ಇದೆ ಅನ್ನೋದು ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ವಿನ್ನರ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.